ಈ ಸರ್ಕಾರ ಬಂದಾಗಿಂದ ನಮಗಂತೂ ಬೇಜಾರಾಗೋಗ್ಬಿಟ್ಟಿದೆ. ಯಾಕಪ್ಪ ಇಷ್ಟು ಕಷ್ಟಪಟ್ಟು ನಾವು ಓಟ್ ಹಾಕ್ಬಿಟ್ಟು ನಮ್ಮ ಜನನ ಕಾಪಾಡೋಕ್ಕಾಗ್ತಾಯಿಲ್ವ ಅಂತ ಕರ್ನಾಟಕದಲ್ಲಿ ನಾವು ಅಲ್ಕೊಂಡು ಕೂತಿದ್ದೀವಿ ಅಷ್ಟೇ. ಈ ಸರ್ಕಾರ ನಮಗೇನು ಮಾಡಿಲ್ಲ ಇವತ್ತವರೆಗೂ. ಸುಳ್ಳು ಹೇಳಕ್ ಹೋಗ್ಬೇಡಿ. ಬಡವ್ರನ್ನ ಇನ್ನೂ ಯಾಕಂತ ತುಳಿತಾವ್ರೆ. ಸೌಕಾರ ಆಗ್ತಾನೆ ಇದ್ದಾರೆ. ಬಡವ್ರನ್ನ ಹಿಂಗೆ ಬಂದು ಯಾರು ಹೊಡಿಬಾರ್ದು. ಹಿಂಗೆ ಹೊಟ್ಟೆಯಲ್ಲಿ ಏನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವ ಇಲ್ಲಿ ಹೇಳಿ. ನೀವು ನಮಗೊಂದು ಸೊಲ್ಯೂಷನ್ ಕೊಡ್ಬೋದಲ್ಲ. ನಾವು ಗ್ರ್ಯಾಜುಯೇಟ್ ಆಗಿದ್ದೀವಿ ತಾನೆ, ನಾವು BCom ಮಾಡಿದ್ದೀವಿ. ನೀವು ನಮಗೇನೋ ಒಂದು ಕೆಲಸ ಕೊಡಂಗಿದ್ರೆ ನಾವು ಯಾಕೆ ಫುಟ್ಪಾತಲ್ಲಿ ಬಂದು ಕೂತಿರ್ತೀವಿ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇಲ್ವಾ? ಈ ನಾವು ನೆನ್ನೆ ಮೊನ್ನೆ ಕೂತ್ಕೊಂಡಿದ್ರೆ ನೀವು ಹೇಳೋಕ್ಕೆ ಹೌದಪ್ಪ, ನೆನ್ನೆ ಮೊನ್ನೆ ಕೂತ್ಕೊಂಡು ನೀವು ಹೊಡೆದಾಕೋದು ನೀವು ನ್ಯಾಯ. 40 ವರ್ಷದಿಂದ ನಾವು ಜೀವನ ಮಾಡ್ಕೊಂಡು ಇಲ್ಲೇ ನಾವೆಲ್ಲ ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ನಾವು ಜೀವನ ಮಾಡಿದವರು. ಅವತ್ತೆಲ್ಲ ನೀವು ಅವತ್ತ ಮಾಡಿದರೆ ನಾವ್ಯಾಕೆ ಬೀದಿಗೆ ಬರ್ತಾಯಿದ್ದೀವಿ? ನೀವು ಸರ್ಕಾರ ನಡೆಸೋರು, ನೀವು ಕರೆಕ್ಟಾಗಿ ನಮ್ಮನ್ನು ದಾರಿ ತೊಗೊಂಡೋಗ್ಬಿಟ್ಟು ನಮ್ಮ ಹುಡುಗರಿಗೆ ಹೆಂಗಮಣಿಗಳಿದ್ದಾರೆ ಎಲ್ಲರಿಗೂ ಒಂದು ಕೆಲಸ ಕೊಟ್ಬಿಟ್ಟಿದ್ರೆ ನಾವ್ಯಾಕೆ ಬೀದಿ ಬಂದು ಕೂತಿರ್ತೀವಿ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಮ್ಗೆ ಯಾಕೆ ಬೇಕು? ನಮಗೆ ಬೇಕಾ ಹೇಳಿ? ನೀವು ಸರ್ಕಾರನ ಮಾಡೋರು ನಮಗೆ ಬಂದ್ಬಿಟ್ಟು ನಮ್ಮವ್ರಿಗೂ ನೀವು ದಾರಿ ಮಾಡಿಕೊಟ್ಟಿದ್ರೆ, ಬೆಲೆ ಕೊಟ್ಟಿದ್ರೆ ನಾವು ಚೆನ್ನಾಗಿರ್ತಾ ಇದ್ದೀವಿ. ನಾವು ಯಾಕೆ ಫುಟ್ಪಾತ್ನ ನಾವು ಸ್ವೀಕರಣೆ ಮಾಡ್ಕೋತಾ ಇದ್ದೀವಿ? ನಾವೇನು ಮಾಡ್ಕೊಳ್ಳೋಕೆ ನಮಗೇನು ಅವಶ್ಯಕತೆ ಇಲ್ವಲ್ಲ. 40 ವರ್ಷ ಹಿಂದೆ ಹೆಂಗಿತ್ತಂತ ಎಲ್ಲರಿಗೂ ಗೊತ್ತು. 40 ವರ್ಷ ಉಚ್ಚೆ ಉಯ್ಕೊಂಡು ಎಲ್ಲ ಇದು ನಾವೇ ಚಿಕ್ಕ ಮಕ್ಕಳು. ನನಗೆ ಇವಾಗ 35 ಇಯರ್ಸ್ ಆಗ್ತದೆ. ಹೌದಾ ಯಜಮಾನ್ರೆ? ಇಲ್ಲೇ ಸ್ಕೂಲಲ್ಲಿ ಓದ್ಕೊಂಡು ಇಲ್ಲೇ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದವರು. ಅಂಗಡಿ ಇಟ್ಟಿದ್ದಕ್ಕೆ ನಾವು ಡೀಸೆಂಟಾಗಿ ಇಟ್ಕೊಂಡಿದ್ದೀವಿ ಜಾಗ. ಇದಕ್ಕೆ ಮುಂಚೆ ಹೆಂಗಿತ್ತು ಕೇಳಿ. ಇವಾಗ ತೆಗ್ದಿದ್ದೀರಲ್ಲ, ಇನ್ನೊಂದು ವಾರ ಬಿಟ್ಟು ಬಂದು ನೋಡಿ. ಇಲ್ಲಿ ಉಚ್ಚೆ ಮಾಡ್ಕೊಂಡು ಕಕ್ಕ ಮಾಡ್ಕೊಂಡೇ ಕೂತಿರ್ತಾರೆ ಜನ. ಇಲ್ಲಿ ಯಾರು ಉದಾರ ಆಗೋದು ಏನಿಲ್ಲ. ಈ ಜಾಗ ಏನು ಪರ್ಫೆಕ್ಟಾಗಿ ಜಾಗ ರೆಡಿ ಮಾಡ್ಬಿಡ್ತಾರೆ. ಫುಟ್ಪಾತು ಮಾಡೋದೇ ಇಲ್ಲ, ಗೌರ್ಮೆಂಟ್ ಸರ್ಕಾರ ಮಾಡೋದೇ ಇಲ್ಲ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಇನ್ನೊಂದು ವಾರ ಬಿಟ್ಟು ಬನ್ನಿ, ಇದು ಹಿಂಗೆ ಇರುತ್ತೆ. ಇದನ್ನ ಯಾರು ಕ್ಲೀನ್ ಮಾಡಿ ನಾವು ಜಾಗ ಸ್ವೀಕರಣೆ ಮಾಡ್ಕೊಂಡು ಏನೂ ಮಾಡೋದಿಲ್ಲ. ಇದೆಲ್ಲ ಹಿಂಗೆ ಹಾಳಾಗೋಗ್ಬಿಟ್ಟಿದೆ ಅಷ್ಟೇ. ಇನ್ನೇನು ಮಾಡೋಕೆ ಹೊಟ್ಟೆ ಹೊಡೆದಿದ್ದೀವಿ. ಏನೋ ದೇವ್ರು ಇದ್ದಾನೆ ಅಷ್ಟೇ, ಇನ್ನೇನು ದಾರಿ ತೋರಿಸ್ಬೇಕು ಅಷ್ಟೇ. ನಮಗೆ ಇನ್ನೇನಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.